ವೆಲ್ಕಮ್ ಬ್ಯಾಕ್. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಬಸವರಾಜ ಹೊರಟ್ಟಿ ಅವರು ಒಪ್ತಾ ಇಲ್ಲ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಎಲೆಕ್ಷನ್ ಇದೆ. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಬಸವರಾಜ ಹೊರಟ್ಟಿ ಅವರು ಒಪ್ತಾ ಇಲ್ಲ. ಅಧಿವೇಶನದ 2ನೇ ದಿನ ಉಪಸಭಾಪತಿ ಎಲೆಕ್ಷನ್ ಇದೆ. ಉಪಸಭಾಪತಿ ಚುನಾವಣೆಯನ್ನು ನಡೆಸಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅಂದ್ರೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ಇದೆ. ಉಪಸಭಾಪತಿ ಆಯ್ಕೆ ಬಳಿಕ ಸ್ಥಾನವನ್ನ ತೊರೆಯಲಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸಭಾಪತಿ ಬದಲಾಯಿಸದಂತೆ ಸತೀಶ್ ಜಾರಕಿಹೊಳಿ ಅವರು, ಜೊತೆಗೆ ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್ ಸೇರಿದಂತೆ ಎನ್ಎ ಹ್ಯಾರಿಸ್ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಎಲ್ಲರ ಒತ್ತಾಯದ ಹೊರತಾಗಿಯೂ ಕೂಡ ನಿರ್ಧಾರವನ್ನ ಬದಲಿಸ್ತಾ ಇಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ವರಿಷ್ಠರ ತೀರ್ಮಾನ, ಹೀಗಾಗಿ ತ್ಯಾಗವನ್ನ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಿಎಂ ಮನವಿಗೆ ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ಒಪ್ಪಿಗೆಯನ್ನ ಕೂಡ ಸೂಚಿಸಿರುವಂಥದ್ದು. ಈ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಬಸವರಾಜ ಹೊರಟ್ಟಿ ಅವರು ಇದಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದಿಂದ ಸಲೀಂ ಅಹಮದ್ ಅವರನ್ನ ಆಯ್ಕೆಯನ್ನ ಕೂಡ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರು ಕೂಡ ಒಂದು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ನನ್ನ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ, ಈ ರೀತಿ ಒತ್ತಡವನ್ನ ಹೇರೋದು, ಒತ್ತಾಯವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಕೆಲವೊಂದಷ್ಟು ಸಚಿವರು ಕೂಡ, ಅಂದ್ರೆ ಶಾಸಕರು ಕೂಡ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು. ಯಾವುದೇ ಕಾರಣಕ್ಕೂ ಬಸವರಾಜ ಹೊರಟ್ಟಿ ಅವರನ್ನ ಬದಲಾವಣೆಯನ್ನ ಮಾಡೋದು ಬೇಡ ಅಂತಲೂ ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರು ಈಗಾಗಲೇ ತೀರ್ಮಾನವನ್ನ ಮಾಡಿ ಆಗಿದೆ, ಅದಾದ ಬಳಿಕ ಚೇಂಜ್ ಮಾಡೋದು ಬೇಡ ಅಂತ ಹೇಳೋದು ಸರಿ ಕಾಣಲ್ಲ, ಹಾಗಾಗಿ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ಇದೀಗ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ನೀಡಲು, ಅಂದ್ರೆ ತಮ್ಮ ಸ್ಥಾನವನ್ನ ತ್ಯಜಿಸಲು ರೆಡಿಯಾಗಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಸಭಾಪತಿ ಆಗಿ ಸಲೀಂ ಅಹಮದ್ ಅವರನ್ನ ಆಯ್ಕೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಪಟ್ಟು ಹಿಡಿದಿದ್ರು, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಲ್ಲ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು ಪಟ್ಟು ಹಿಡಿದಿದ್ರು. ಸರ್ಕಾರ ಏನು ಮಾಡ್ತಾ ಇದೆ, ಯಾಕೆ ಈ ರೀತಿ ನನ್ನ ಮೇಲೆ ಒತ್ತಡವನ್ನ ಹೇರ್ತಾ ಇದೆ, ನಾನು ನಿಷ್ಠಾವಂತನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ, ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ, ಹಾಗಾಗಿ ಯಾವುದೇ ರೀತಿ ಒತ್ತಡವನ್ನ ನನ್ನ ಮೇಲೆ ಏರಬಾರ್ದು, ಮುಖ್ಯಮಂತ್ರಿ ಅವರಿಗೆ ಯಾವುದೇ ರೀತಿಯ ಒಂದು ಮನಸ್ಸಿಲ್ವಾ, ಒಂದು ಈ ರೀತಿಯಾಗಿ ಒತ್ತಡವನ್ನ ಹೇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು, ಮನವಿಯನ್ನ ಮಾಡಿಕೊಂಡಿದ್ರು, ಹೇಳಿಕೆಗಳನ್ನ ಕೂಡ ನೀಡ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ನೀಡಲು ಒಂದು ಸಜ್ಜಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್ ಬೈಂದೂರು, ಈಗಾಗಲೇ ಬಸವರಾಜ ಹೊರಟ್ಟಿ ಅವರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡಲ್ಲ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಕೆಲವೊಂದಷ್ಟು ಶಾಸಕರು ಬದಲಾವಣೆ ಬೇಡ ಅಂತ ಹೇಳ್ತಾ ಇದ್ರು. ಇದರ ನಡುವೆ ಇವರು ರಾಜೀನಾಮೆಯನ್ನ ನೀಡೋಕೆ ಒಪ್ಕೊಂಡಿದ್ದಾರೆ. ಕಾರಣ ಏನು, ಯಾವ ರೀತಿ ಮನವೊಲಿಸಿದ್ರು ಬಸವರಾಜ ಹೊರಟ್ಟಿ ಅವರನ್ನ? ತೇಜಸ್ವಿ, ನಿನ್ನೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮಹತ್ವದ ಸಭೆ ಆಗಿದೆ. ಈ ಸಭೆಗೆ ಬಸವರಾಜ ಹೊರಟ್ಟಿ ಅವರನ್ನು ಕೂಡ ಕರೆಸಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಹಲವಾರು ದಿನಗಳಿಂದ ನಡೀತಾ ಇದೆ. ಅದೇ ಕಾರಣಗಳಿಗೋಸ್ಕರವಾಗಿ ಮೊನ್ನೆ ಎಐಸಿಸಿ ಒಂದು ಪಟ್ಟಿ ರಿಲೀಸ್ ಆಗುತ್ತೆ. ಸಚಿವ ಸಂಪುಟದ ಯಾರ್ಯಾರು ಸೇರ್ಬೇಕು ಅನ್ನೋ ಪಟ್ಟಿ ರಿಲೀಸ್ ಆಯಿತು. ಅದೇ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಹಾಗೆ ಸಭಾಪತಿ, ಉಪಸಭಾಧ್ಯಕ್ಷರು ಇವರ ಪಟ್ಟಿಯನ್ನು ಕೂಡ ಕಳಿಸ್ಕೊಟ್ಟಿತ್ತು. ಈ ಸಭಾಪತಿಯ ಪಟ್ಟಿಯನ್ನು ಕಳಿಸಿಕೊಂಡ ಬಳಿಕವಾಗಿ ಹೊರಟ್ಟಿ ಅವರಿಗೆ ಬೇಸರವಾಗಿದ್ದಾರೆ ಅನ್ನೋ ಮಾಹಿತಿಗಳು. ಯಾಕಂತ ಹೇಳಿದ್ರೆ ಇದೆಲ್ಲ ಕೂಡ ಸಾಂವಿಧಾನಿಕ ಹುದ್ದೆ, ಒಂದು ಪಕ್ಷ ನಿರ್ಧಾರ ಮಾಡೋದಲ್ಲ, ಪಕ್ಷದ ಬೆಂಬಲದೊಂದಿಗೆ ಮಾಡೋದಾದ್ರೂ ಕೂಡ, ಇಲ್ಲಿಗ ಬಹುಮತದೊಂದಿಗೆ ಮಾಡೋದಾದ್ರೂ ಕೂಡ ಇದೆಲ್ಲವೂ ಕೂಡ ಗೌಪ್ಯವಾಗಿ ನಡಿಬೇಕಾಗತ್ತೆ. ಬಹಿರಂಗವಾಗಿ ಉಪಸಭಾಪತಿಗೆ ಸಲೀಂ ಅಹಮದ್ ಅವರನ್ನ ನೇಮಕ ಮಾಡಿ ಪ್ರಪೋಸ್ ಮಾಡಿದ್ದು ಕೂಡ ಸಭಾಪತಿಯವರಿಗೆ ಇಷ್ಟ ಆಗಿರಲಿಲ್ಲ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಮೊನ್ನೆ 3 ಗಂಟೆಗೆ ಫೋನ್ ಮಾಡಿ ಸಭಾಪತಿಯವರಿಗೆ ನೀವು ರಾಜೀನಾಮೆ ಕೊಡಿ ಅಂತೇಳಿ ಹೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಸಭಾಪತಿಯವರು ಒಂದಿಷ್ಟು ಬೇಸರವನ್ನು ಹೊರಹಾಕಿದ್ರು. ಹೀಗಾಗಿ ಸಭಾಪತಿ ರಾಜೀನಾಮೆ ಕೊಡ್ತಾರ ಇಲ್ಲೋ ಒಂದಿಷ್ಟು ಹೈಡ್ರಾಮ್ಗಳಾಗುತ್ತೆ. ಹೀಗಾಗಿ ಈ ರೀತಿಯಾಗಿ ಆಗಬಾರದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೊರಟ್ಟಿ ಅವರನ್ನೇ ಕರೆದು ಮಾತಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮೊನ್ನೆ ಮಾಧ್ಯಮಗಳಿಗೆ ಮಾತಾಡ್ತಾ ರಾಜೀನಾಮೆನ ಕೊಡೋದಿಲ್ಲ, ಸದನವನ್ನ ಸ್ವಲ್ಪ ಟೈಮ್ ನಡೆಸ್ತೀನಿ, ಅದಾದ ಬಳಿಕ ಸದನದಲ್ಲಿ ಚರ್ಚೆ ಆಗಲಿ, ಅದಾದ ಬಳಿಕ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ನಿನ್ನೆ
ಹೊರಟ್ಟಿ ಅವರನ್ನು ಕರೆದು ಮನವೊಲಿಕೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನೀವು 45 ವರ್ಷದ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದೀರಿ, ಈ ರೀತಿಯಾಗಿ ಗೌರವಯುತವಾಗಿರ್ತಕ್ಕಂಥ ವಿಧಾಯ, ಯಾಕಂದ್ರೆ ಹೈಕಮಾಂಡ್ ಮಾಡದಲ್ಲೂ ಕೂಡ ಒತ್ತಡ ಇರುತ್ತೆ, ನಮ್ಮ ಪಕ್ಷದವರಿಗೆ ಸಭಾಪತಿ ಸ್ಥಾನ ಕೊಡಬೇಕು ಅಂತ ಚರ್ಚೆಗಳು ಹೈಕಮಾಂಡ್ ಮಾಡದಲ್ಲಿ ಆಗ್ತಾ ಇದೆ. ಹೀಗಾಗಿ ಈ ಬಗ್ಗೆ ಇಷ್ಟವರೆಗೂ ಕೂಡ ಕಾಂಗ್ರೆಸ್ ನಿಮಗೆ ಬಹುಮತ ಇಲ್ಲದೆ ಇದ್ರೂ ಕೂಡ ಅನುಮತಿಯನ್ನ ಮಾಡಿಕೊಟ್ಟಿದ್ದೇವೆ, ಹೀಗಾಗಿ ಗೌರವಯುತವಾಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೊರಟ್ಟಿ ಅವರಿಗೆ ಸಿಎಂ ಮನವರಿಕೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪರಿಷತ್ ಸದಸ್ಯರು ಕೂಡ ಇದ್ರು, ಅದೇ ರೀತಿ ಶಾಸಕರು ಕೂಡ ಇದ್ರು. ಈ ಸಂದರ್ಭದಲ್ಲಿ ಹೊರಟ್ಟಿ ಅವರು ಹೇಳ್ಕೊಂಡಿದ್ರೆ ಒಂದು ದಿನ ಸದನ ನಡೆಸ್ತೇನೆ, ಸದನ ನಡೆಸಿದಾಗ ಅಲ್ಲಿ ಚರ್ಚೆ ಮಾಡೋಣ, ಚರ್ಚೆ ಮಾಡಿದ ಬಳಿಕ ಗೌರವಯುತವಾಗಿರ್ತಕ್ಕಂಥ ವಿಧಾಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಆಗಸ್ಟ್ 14ನೇ ತಾರೀಕು ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತೇಳಿ ಹೊರಟ್ಟಿ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಒಪ್ಕೊಂಡಂತ ಕಾಣ್ತಾ ಇದೆ. ಹೀಗಾಗಿ ಅಲ್ಲಿ ನೂತನವಾಗಿರತಕ್ಕಂಥ ಸಭಾಪತಿ ಆಯ್ಕೆ ಆಗಿರುತ್ತೆ, ಅಲ್ಲಿಯವರು ಕೂಡ ಹೊರಟ್ಟಿಯವರು ಮುಂದುವರಿತಾರೆ ಅನ್ನೋದನ್ನ ಭರವಸೆಗಳನ್ನು ತೆಗೆದುಕೊಂಡಿದ್ದಾರೆ. ಈ ಮೂಲಕವಾಗಿ ಹೊರಟ್ಟಿಯವರು ಗೌರವಯುತವಾಗಿರ್ತಕ್ಕಂಥ ವಿಧಾಯವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸರ್ಕಾರವು ಕೂಡ ಓಕೆ ಅಂತ ಹೇಳಿದೆ. ಈ ಮೂಲಕವಾಗಿ ಈ ಜಟಾಪಟಿ, ಯಾಕಂದ್ರೆ ಸಭಾಧ್ಯಕ್ಷ ಹುದ್ದೆ, ಅವಿಶ್ವಾಸ ನಿರ್ಣಯ ಎಲ್ಲವೂ ಕೂಡ ಒಂದಿಷ್ಟು ಮುಜುಗರಕ್ಕೆ ಈಡು ಮಾಡುವಂತ ವಿಚಾರ, ಈ ವಿಚಾರದಲ್ಲಿ ಹೋಗುತ್ತಾ ಅನ್ನುವಂಥ ಜಟಾಪಟಿ ಕಾರಣ ಆಗುತ್ತಾ ಅನ್ನುವಂಥ ಚರ್ಚೆಗಳಾಗಿತ್ತು. ಈಗ ಆ ಚರ್ಚೆಗಳಿಗೆ ಬಂದಾಗಿದೆ ಅಂತ ಹೇಳಬಹುದು. ಹೊರಟ್ಟಿಯವರು ಕೂಡ ಒಪ್ಕೊಂಡಿದ್ದಾರೆ. ತೇಜಸ್ವಿನಿ, ಧನ್ಯವಾದ ರೂಪೇಶ್ ಬೈಂದೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.